ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರವನ್ನು ವಾಪಸ್ ಪಡಿಸಬೇಕು ಅಂತ ಕೊನೆಯ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಒತ್ತಾಡಿದರು. ಏನೇನೋ ಪ್ರಯತ್ನಗಳನ್ನು ಮಾಡಿದರು, ವಾಮ ಮಾರ್ಗವನ್ನು ಕೂಡ ಅನುಸರಿಸಿದ್ರು ಅನ್ನುವಂಥ ಆರೋಪ ಇದೆ. ಫೋರ್ಜರಿ ಸಹಿ ಮಾಡಿಸಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ನಡೆದಿತ್ತ ಅಂತ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಎ ನಾಗರಾಜ್ ವಿರುದ್ಧ ಬಿಜೆಪಿ ಈಗ ದೂರು ಕೊಟ್ಟಿದೆ ಚುನಾವಣಾಧಿಕಾರಿಗೆ. ಬಿಜೆಪಿಯ ಚುನಾವಣಾ ಏಜೆಂಟ್ ಎಸ್.ಟಿ. ವೀರೇಶ್ ದೂರು ಕೊಟ್ಟಿದ್ದಾರೆ. ಸಾದಿಕ್ ಅವರ ಸೂಚಕ ಅಂತ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಫೋರ್ಜರಿ ಸಿಗ್ನೇಚರ್ ಎಲ್ಲ ಮಾಡಿ ಪ್ರಯತ್ನ ಮಾಡಿದ್ರು ಅಂತ ಎ ನಾಗರಾಜ್ ಸೇರಿ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿ ದೂರು ಕೊಟ್ಟಿದೆ. ಇದರ ಜೊತೆಗೆ ಇದೇ ರೀತಿಯ ಮುಂದೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಕ್ರಮಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸೂಕ್ಷ್ಮ ಕ್ಷೇತ್ರ ಅಂತ ಪರಿಗಣಿಸಿ ಅಂತ ಬಿಜೆಪಿ ಮನವಿ ಮಾಡಿದೆ. ಇನ್ನು ಚುನಾವಣಾಧಿಕಾರಿ ಮಾತನಾಡಿದ್ದಾರೆ, ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಬಂದಿದ್ದು ನಿಜ, ಆದರೆ ಅವ್ರು ಕೊಟ್ಟಂಥ ಫಾರಮು ಕ್ರಮಬದ್ಧವಾಗಿ ಇರಲಿಲ್ಲ, ಈ ಕಾರಣಕ್ಕಾಗಿ ನಾನು ಸ್ವೀಕರಿಸಲಿಲ್ಲ ಅಂತ ಮಾತನಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಚುನಾವಣೆಯ ಈ ಪ್ರಕ್ರಿಯೆಯಲ್ಲಿ ನಾಮಪತ್ರ ವಾಪಸ್ ಪಡೆಯುವಂಥ ಕೊನೆಯ ದಿನ ಮತ್ತು ಕೊನೆ 3 ಗಂಟೆ ಏನಿತ್ತು, 3 ಗಂಟೆಗಿಂತ 5 ನಿಮಿಷ 10 ನಿಮಿಷ ಮುಂಚೆ 2:50 2:55ಕ್ಕೆ ಒಂದು ನಾಟಕೀಯ ಬೆಳವಣಿಗೆಯನ್ನು ಮಾಡ್ತಾರೆ. ಒಂದು ದುಷ್ಕೃತ್ಯದ ಪ್ರಯತ್ನವನ್ನು ಕಾಂಗ್ರೆಸ್ ಮುಖಂಡರು ಮಾಡ್ತಾರೆ. ಏನು ಅಂತಂದರೆ, ಸಾದಿಕ್ ಪೈಲ್ವಾನ್ ಅವರ ಸಂಬಂಧಿಕರು ಅಂತ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು, ಎ ನಾಗರಾಜ್ ನಮ್ಮ ಮಾಜಿ ಕಾರ್ಪೊರೇಟರ್ ಅವ್ರು ಕರ್ಕೊಂಬಂದು ಅಧಿಕಾರಿಗಳ ಮೇಲೆ ಒತ್ತಾಯ ಹಾಕ್ತಾರೆ. ಏನು ಅಂತಂದರೆ, ನಾಮಪತ್ರ ವಾಪಸ್ ಪಡೀಲಿಕ್ಕೆ ಅಂತೇಳಿ ಅರ್ಜಿಯನ್ನು ಹಾಕ್ತಾರೆ. ಇಲ್ಲಿ ಒಂದು ಒತ್ತಾಯ ಮಾಡ್ತಾರೆ, ಜೋರು ಮಾಡ್ತಾರೆ, ನೀವು ತಗೊಳ್ಳೇಬೇಕು ಅಂತ. ಎಂಥ ಇದು ಅಂತ ಆ ಅಪ್ಲಿಕೇಶನ್ ಏನೂ ಫಿಲ್ ಮಾಡಿರಲ್ಲ, ಕೊನೆಗೆ ಸೈನ್ ಮಾಡಿರ್ತಾರೆ. ಆ ಸೈನನ್ನು ಒತ್ತಾಯ ಮಾಡಿದ್ಮೇಲೆ ಅಧಿಕಾರಿಗಳು ನಾಮಪತ್ರ ಏನು ಸಲ್ಲಿಸಿರ್ತಾರೆ ಅದರದ್ದು ಸೈನ್ನ ಇದನ್ನು ಮ್ಯಾಚ್ ಮಾಡಿ ನೋಡಿದಾಗ ಆ ಸಹಿ ಮ್ಯಾಚ್ ಆಗೋದಿಲ್ಲ. ಆ ಕಾರಣಕ್ಕೆ ಮಿಸ್ ಮ್ಯಾಚ್ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದರು, ಅವರು ಕ್ಯಾಂಡಿಡೇಟ್ ಬಂದಿರಲಿಲ್ಲ, ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಕೂಡ ಅವರು ಫಾರ್ಮ್ ಫಿಲ್ ಮಾಡಿದ್ದು ಅಥವಾ ಯಾವುದು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ, ಸಲ್ಲಿಸಲಿಲ್ಲ. ಹಾಗಾಗಿ ನಾವು ಅದನ್ನು ಯಾವುದು ಕನ್ಸಿಡರ್ ಮಾಡಿಲ್ಲ. ಖಾಲಿ ಫಾರ್ಮ್ಗೆ ಒಂದು ಫೇಕ್ ಸಿಗ್ನೇಚರ್ ಕೂಡ ಮಾಡ್ಕೊಂಡು ಬಂದಿದ್ರು ಅಂತ ಅಲ್ಲ, ಅದನ್ನು ಅವರು ನಾವು ಯಾವ ಫಾರ್ಮ್ ನಮ್ಗೆ ಸಬ್ಮಿಟ್ ಮಾಡಿಲ್ಲ, ಪ್ರಪೋಸರ್ ಅಂತ ಹೇಳಿ ಬಂದಿದ್ದರು. ಬಟ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ವಿ. ಬಟ್ ಆ ಥರ ನಮ್ಗೆ ಯಾವುದು ಫಾರ್ಮು ಸಬ್ಮಿಟ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಂಗೆ ಇಲ್ಲ ಅನ್ಸುತ್ತೆ. ಪ್ರಕರಣಗಳನ್ನು ದಾಖಲಿಸಕ್ಕಂಥ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅರ್ಜಿ ಕೊಟ್ಟರೆ ಅರ್ಜಿ ಫೇಕಾಗಿ ಏನಾದರೂ ಸೈನ್ ಮಾಡಿದರೆ ನಾವು ಅದನ್ನು ನೆಕ್ಸ್ಟ್ ನಮ್ಮದೇನು RP Act 1951 ಮತ್ತು ನಮ್ಮದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸಲ್ಲಿ ನಾವು ಕ್ರಮ ವಹಿಸ್ತೀವಿ. ಬಟ್ ಅರ್ಜಿ ಕೊಟ್ಟಿಲ್ಲ ಅವರು. ಪ್ರಪೋಸರ್ ಇದ್ದರು, ಅರ್ಜಿ ಸ್ವೀಕಾರ ಮಾಡಿಲ್ಲ. ನಮ್ಮ ಯಾವುದು ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಆದರೆ ನಮ್ಗೆ ಯಾವುದು ಇದು ಕೊಟ್ಟಿಲ್ಲ, ಅವರು ಸೂಚನೆ ಕೊಟ್ಟಿಲ್ಲ. ಹಾಂ, ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಉಳ್ಕೊಂಡಿದ್ದಾರೆ. ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.